ಈ ನಾಡಿಗೆ ಅನ್ನ ನೀಡುವ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾದಾಗ ಸಿಡಿದೇಳಬೇಕು. ಎಲ್ಲರೂ ಒಗ್ಗೂಡಿ ಹೋರಾಟ ನಡೆಸಬೇಕು ಎಂದು ನೆಲಮಂಗಲದ ಶಿವಾನಂದ ಆಶ್ರಮದ ರಮಣಾನಂದ ಮಹಾಸ್ವಾಮೀಜಿ ಹೇಳಿದರು. ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಚಿಕ್ಕಬಳ್ಳಾಪುರ ತಾಲೂಕು ಘಟಕದ ಕಚೇರಿ ಉದ್ಘಾಟಿಸಿ ಅವರು ಮಾತನಾಡಿದರು. ಒಕ್ಕಲಿಗ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ, ಹೀಗಾಗಿ ಹೋರಾಟ ಅನಿವಾರ್ಯ ಎಂದು ಅವರು ತಿಳಿಸಿದರು. ಒಕ್ಕೂಟದ ರಾಜ್ಯಾಧ್ಯಕ್ಷ BM ಮಧುಸೂದನ್ ಮಾತನಾಡಿ ಒಕ್ಕೂಟದ ಚಿಕ್ಕಬಳ್ಳಾಪುರ ಘಟಕಕ್ಕೆ ಶುಭಾಶಯ ಕೋರಿದರು. ರಾಜ್ಯ ಜಂಟಿ ಕಾರ್ಯದರ್ಶಿ CR ರಮೇಶ್ ಮಾತನಾಡಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕಚೇರಿ ಆರಂಭಿಸಿ ಸರ್ಕಾರದಿಂದ ಸವಲತ್ತುಗಳು ಹಾಗೂ ನಿವೇಶನ ಪಡೆಯುವಲ್ಲಿ ಒಕ್ಕಲಿಗ ಸಮುದಾಯದವರು ಹೋರಾಟ ನಡೆಸಬೇಕು. ಜತೆಗೆ ಒಕ್ಕಲಿಗ ಸಮುದಾಯಕ್ಕೆ ತೊಂದರೆ ಎದುರಾದಾಗ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಟಿ ಹೋರಾಟ ನಡೆಸೋಣ ಎಂದರು. ರಾಜ್ಯ ಗೌರವಾಧ್ಯಕ್ಷ ಕೆನಾಲಿಗೌಡ, ಸದಸ್ಯ ಕಲಬುರ್ಗಿ ದೇಸಾಯಿ ಇತರರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ BV ದೇವರಾಜಗೌಡ, ಖಜಾಂಚಿ ಅಮಜೀರ ಪೊನ್ನಪ್ಪ, ಸಹ ಕಾರ್ಯದರ್ಶಿ HV ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ಕೋರ್ ಕಮಿಟಿ ಅಧ್ಯಕ್ಷ BR ಲಕ್ಷ್ಮಣಗೌಡ, ಜಂಟಿ ಕಾರ್ಯದರ್ಶಿ CR ರಮೇಶ್, ಚಿನ್ಕುಳ್ಳಿ ರಾಜ್ಯ ಪ್ರಧಾನ ಸಂಚಾಲಕ ಜನಾರ್ದನ್ ಮೂರ್ತಿ, ಕಾರ್ಯಾಧ್ಯಕ್ಷ ಯಲ್ಲಪ್ಪ, ಹಲಗೂರು ಲೆಕ್ಕ ತಪಾಸಣಾಧಿಕಾರಿ ಕೆಂಪಯ್ಯ, ಮುಖ್ಯ ಸಾಮಾಜಿಕ ಜಾಲತಾಣ ಪ್ರತಿನಿಧಿ ಡಾಕ್ಟರ್ ನಾಗೇಶ್ ರಾಗಿಮುದ್ನಳ್ಳಿ, ನಿರ್ದೇಶಕ ಚೆನ್ನಯ್ಯ, ಮಂಡ್ಯ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ N ಕೃಷ್ಣೇಗೌಡ, ಕೆನ್ನಾಳು ವನರಾಜು, ಮಂಡ್ಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಲೀಲಾವತಿ, ಪ್ರಧಾನ ಕಾರ್ಯದರ್ಶಿ ಅರುಣ, ಮಂಡ್ಯ ತಾಲೂಕು ಅಧ್ಯಕ್ಷ ಶಿವಳ್ಳಿ ಗಾಯತ್ರಿ, ಪದಾಧಿಕಾರಿಗಳಾದ ಪ್ರೇಮ, ಚಂದ್ರಶೇಖರ್, ನಳಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಒಕ್ಕೂಟದ ರಾಜ್ಯಾಧ್ಯಕ್ಷ BM ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಮಿತಿ ಸಭೆ ನಡೆಯಿತು. ಪರಮ ಪುರುಷರಿಗೆ ವಂದಿಸಿ, ನಾಡಪ್ರಭು ಕೆಂಪೇಗೌಡರಿಗೆ ವಂದಿಸಿ, ನಮ್ಮ ಬಾಲಗಂಗಾಧರ ಮಹಾಸ್ವಾಮಿಗಳ ಚೈತನ್ಯಕ್ಕೆ ವಂದಿಸಿ, ನಮ್ಮ ಕುವೆಂಪುರವರು, ನಮ್ಮ KH ರಾಮೇಲವರು, ನಮ್ಮ ಕೆಂಗಲ್ ಹನುಮಂತನವರು, ನಮ್ಮ ಒಕ್ಕಲಿಗರ ಅಭಿವೃದ್ಧಿಗೆ, ಸಮುದಾಯದ ಅಭಿವೃದ್ಧಿಗೆ ಏಳಿಗೆ ಶ್ರಮಿಸಿದಂಥ ಎಲ್ಲ ಮಹನೀಯರ ಚೈತನ್ಯಗಳಿಗೆ ವಂದಿಸಿ, ಈ ದಿನ ಅಖಿಲ ಕರ್ನಾಟಕ ಒಕ್ಕೂಟ ಒಕ್ಕಲಿಗರ ಒಕ್ಕೂಟದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆಯನ್ನು ನೀವೆಲ್ಲರೂ ಸಹ ಸಡಗರದಿಂದ, ಉತ್ಸಾಹದಿಂದ, ಒಕ್ಕೊರಲಿನಿಂದ ಇವತ್ತು ಶಾಖೆಯನ್ನು ನೀವು ಪ್ರಾರಂಭಿಸಿದ್ದೀರಾ. ಎಲ್ರಿಗೂ ಸಹ ಶ್ರೇಯಸ್ಸಾಗಲಿ. ಒಕ್ಕಲಿಗರಂದರೆ ಎಲ್ರಿಗೂ ಸಹ ನೆರಳಾಗಿರುವಂಥ ಮನೆತನ, ಮೊದಲಿಂದನೂ ಸಹ ಪಟೇಲರ ಮನೆತನ, ಚೇರ್ಮನ್ರ ಮನೆತನ, ಹೀಗೆ ನಾವೆಲ್ಲರೂ ಸಹ ವಸುದೈವ ಕುಟುಂಬಕ್ಕಂತ ಹೇಳ್ಬಿಟ್ಟು ಎಲ್ರಿಗೂ ಸಹ ನ್ಯಾಯವನ್ನು ಕೊಡುವಂಥ ಕುಟುಂಬ. ಈಗ ನಮ್ಮ ಸಮುದಾಯಕ್ಕೆ ನ್ಯಾಯ ಇಲ್ದಂಗೆ ಆಗಿದೆ. ಹಾಗಾಗಿ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕಂತಂದ್ರೆ ನೀವೆಲ್ಲರೂ ಸಹ ಒಕ್ಕೊರಲಿಂದ ಇರಬೇಕು. ಒಕ್ಕಲಿಗರಲ್ಲಿ ಒಂದೇ ಒಂದು ನ್ಯೂನತೆಯನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಇರಬೇಕು. ಪಕ್ಷಗಳು ಯಾವುದೇ ಇದ್ರೂ ಸಹ ನಮ್ಮ ಸಮುದಾಯದ ವಿಷಯ ಬಂದಾಗ, ಸಮುದಾಯಕ್ಕೆ ಕೊರತೆ ಆದಾಗ, ಹಾನಿ ಆದಾಗ ಸಮುದಾಯವನ್ನು ತುಳಿಯುವಂಥ ಕೆಲಸ ಈಗಾಗಲೇ ಭಾಳಷ್ಟು ನಡೀತಾ ಇದೆ ಆಲ್ರೆಡಿ. ಆದರೂ ನಾವೆಲ್ಲರೂ ಸಹ ಮೌನವಾಗಿ ಗುರುಗಳಾದಿಯಾಗಿ ಎಲ್ಲರೂ ಸಹ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ. ಸೊ ಅದು ಯಾಕೆ ಸುಮ್ಮನೆ ಇದ್ದೀವಿ ಅಂತ ಅವ್ರಿಗೂ ಸಹ ಅರ್ಥ ಆಗಿಲ್ಲ ಅಪೋಸಿಷನ್ನವ್ರಿಗೆ. ಹಾಗಾಗಿ ಇದೇನು ಒಳ್ಳೆಯ ವಿಷಯಗಳೆಲ್ಲ. ಹಾಗಾಗಿ ಸಮುದಾಯವನ್ನು ಕಡೆಗಣಿಸುವಂಥ ಕೆಲಸ ಮಾಡಬಾರ್ದು. ಯಾಕಂದರೆ ನಾವು ಎಲ್ರಿಗೂ ಅನ್ನ ಕೊಡುವಂಥ ರೈತ ಕುಟುಂಬದಂಥವ್ರು. ಅನ್ನನೇ ಇಲ್ಲ ಅಂತಂದರೆ ಯಾರೇನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನ್ಯಾಯ ಕೊಡುವಂಥವ್ರು, ನೇರವಾಗಿ ಹೋರಾಟ ಮಾಡೋಂಥವ್ರು. ನಮಗೆ ಕುತಂತ್ರಗಳು, ತಂತ್ರಗಳು ಅವೆಲ್ಲ ಬೇರೆ ಕಮ್ಯುನಿಟಿನವ್ರ ಥರ ಗೊತ್ತಿಲ್ಲ. ಏನಿದ್ರು ನೇರವಾಗಿಯೇ ಸಾರುವಂಥದ್ದು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥದ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಸಹ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಶಾಖೆ ಯಶಸ್ವಿಯಾಗಿದ್ದುಕೊಂಡು, ಇಲ್ಲೆಲ್ಲರೂ ಸಹ ಯೂನಿಟಿಯಾಗಿದ್ದುಕೊಂಡು, ಕಲಿಯುವಿಗೆ ಸಂಘೆ ಶಕ್ತಿ ಅಂತ ಹೇಳ್ಬಿಟ್ಟು, ಕಲಿಯುಗದಲ್ಲಿ ಸಂಘಕ್ಕೆ ಮಾತ್ರ ಬೆಲೆ. ಸೊ ಹಾಗಾಗಿ ಇಡೀ ಚಿಕ್ಕಬಳ್ಳಾಪುರದೆಲ್ಲವೂ ಸಹ ಎಲ್ಲ ರೈತ ಕುಟುಂಬದವ್ರನ್ನ, ನಮ್ಮ ಒಕ್ಕಲಿಗ ಸಮುದಾಯವನ್ನು ಒಂದುಗೂಡಿಸಿ ಇವೆಲ್ಲರೂ ಸಹ ಸೌಹಾರ್ದತೆಯಿಂದ ನಮ್ಮ ಇಡೀ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅಥವಾ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಕ್ಕಲಿಗರಿಗೆ, ಎಲ್ಲೇ ಒಕ್ಕಲಿಗರ ಸಂಘಕ್ಕೆ ಹಾನಿ ಆದಾಗ, ತೊಂದರೆ ಆದಾಗ, ಅಥವಾ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಏನಾದರೂ ತೊಂದರೆಗಳು ಸರ್ಕಾರದಿಂದ ಆಗಲಿ ಅಥವಾ ಯಾರಿಂದನೇ ಆಗಲಿ ಆದಾಗ ನಾವೆಲ್ಲರೂ ಸಹ ನಿಂತು ಪ್ರತಿಭಟಿಸಿ ಅಲ್ಲಿ ನ್ಯಾಯವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡೋಣ.
ನಮಗೆ ನ್ಯಾಯ ಕೊಡಬೇಕು ಕರ್ತವ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಲ್ಲೂ ಸಹ ಯಾವುದೇ ಅಧಿಕಾರದ ಆಸೆಗಳಿಗೆ ಒಳಗಾಗದೆ ನೀವೆಲ್ಲರೂ ಸಹ ಅಣ್ಣ ತಮ್ಮಂದಿರಂತೆ ಸಹೋದರರಂತೆ ಒಂದಾಗಿ ಈ ಕಮ್ಯುನಿಟಿಗೋಸ್ಕರ ಶ್ರಮಿಸಿ ಈ ಕಮ್ಯುನಿಟಿಯಿಂದ ಭಾಳಷ್ಟು ಕೊಡಾಕೋದ್ರೆ ಒಳ್ಳೆಯ ಕೆಲಸವನ್ನು ಶ್ರೇಯಸ್ ಕೆಲಸವನ್ನು ನೆನಪಿನಲ್ಲಿಡುವಂಥ ಕೆಲಸವನ್ನು ಇನ್ನೊಬ್ಬರಿಗೆ ಅನುಕೂಲದ ಕೆಲಸವನ್ನು ಅಸಹಾಯಕರಿಗೆ ದುರ್ಬಲರಿಗೆ ನಿರ್ಗತಿಕರಿಗೆ ದುಃಖಿತರಿಗೆ ನ್ಯಾಯವಂಚಿತರಿಗೆ ಅವರಿಗೆಲ್ಲರೂ ಸಹ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿ ಸಂಘದ ಏಳಿಗೆಗೋಸ್ಕರ ಶ್ರಮಿಸಿ ಅಂತ ಹೇಳ್ಬಿಟ್ಟು ನಾವು ಆ ಭುವನೇಶ್ವರಿ ಮಾತೆಯನ್ನು ಸಹ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಸಹ ಹಾರೈಸುತ್ತಾ ನಮ್ಮ KH ರಾಮಯ್ಯನವರು ಸಂಘವನ್ನು 1906ನೇ ಇಸ್ವಿಯಲ್ಲಿ ಕಟ್ಟಿದಂಥ ಮಹನೀಯರು ಅವ್ರನ್ನೆಲ್ಲರನ್ನೂ ಸಹ ನೆನೆಸ್ಕೊಂಡು ಕೆಂಗಲ್ ಹನುಮಂತೆಯನ್ನು ನೆನೆಸ್ಕೊಂಡು ಕುವೆಂಪು ನೆನೆಸ್ಕೊಂಡು ನಾಡಪ್ರಭುಗಳ ವಿಶಾಲ ಹೃದಯವನ್ನು ನೆನೆಸ್ಕೊಂಡು ಯಶಸ್ವಿಯಾಗಿ ಬಾಳಿ ಅಂತ ಹೇಳಿ ನಾವು ಹಾರೈಸ್ತೀವಿ. ನೆಲಮಂಗಲದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರು. ಸಾವಿರಾರು ಜನವನ್ನು ಸೇರಿಸಿ ನಮ್ಮನ್ನು ಎಲ್ಲ ಗುರುಗಳನ್ನು ಸಹ ಸೇರಿಸಿ ಅದೇ BGSನ ಒಂದು ನಗರೂರಿನಲ್ಲಿರುವಂಥ ಒಂದು ಶಾಲೆಯ ಆವರಣದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಧು ಮತ್ತು ನಮ್ಮ ಲಕ್ಷ್ಮಣ ಅವರೆಲ್ಲರೂ ಸಹ ಸೇರಿ ಈ ಗೌಡ್ರುಗಳು ಎಲ್ಲರೂ ಸಹ ಒಗ್ಗಟ್ಟ ಕೆಲಸ ಮಾಡಿದರು. ಮಧುವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಇನ್ನೂ ಕಣ್ಣಿಕಟ್ಟಂಗಿದೆ. ಹಾಗಾಗಿ ಆ ರೀತಿಯ ಕಾರ್ಯಕ್ರಮಗಳು ಮತ್ತೆ ಪುನರಾವರ್ತನೆ ಆಗಲಿ, ಹಾಗಾಗಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಆಗಲಿ ಅಥವಾ ಇನ್ನೂ ಹೆಚ್ಚಾಗಲಿ ನಡೀಲಿ ಅಂತ ನಮ್ಮ ಆಶೆ. ಯಾಕಂದರೆ ಎಲ್ಲರೂ ಒಂದು ಕಡೆ ಸೇರಿದಾಗ ಯೂನಿಟಿ, ನಮಗಾಗ್ತಿರುವಂಥ ಅನ್ಯಾಯ ಮತ್ತು ನಮ್ಗೆ ಯಾರು ಮಂತ್ರಿಗಳು ನಮಗೆ ನ್ಯಾಯ ಕೊಡಿಸ್ಬೇಕಾದಂಥ ಅಧಿಕಾರವನ್ನು ತೆಗೆದುಕೊಳ್ತಿಲ್ಲ, ಅವ್ರಿಗೆ ಒತ್ತಾಸೆಯನ್ನು ಮಾಡುವಂಥದ್ದು ಇಂಥವೆಲ್ಲವೂ ಸಹ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ಮಸೂದನ್ ಅವರು ನಿಜವಾಗ್ಲೂ ಸಹ ಒಳ್ಳೆ ಕೆಲಸ ಮಾಡ್ತೀವಿ. ನಾವು ಅವ್ರಿಗೆ ಶ್ಲಾಘಿಸ್ತೀವಿ, ಪ್ರಶಂಸಿಸ್ತೀವಿ. ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಅವ್ರ ಜೊತೆ ಪನ್ನಪ್ಪ ಅವರು, ಚೆನ್ನಪ್ಪ ಅವರು, ಕೆಂಪಣ್ಣವರು ಎಲ್ಲರೂ ಸಹ ಇದ್ದು ಕೆಲಸಗಳನ್ನು ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಸಹ ಹೆಚ್ಚಿನ ನಮ್ಮ ಭುವನೇಶ್ವರಿ ತಾಯಿ ಶಕ್ತಿಯನ್ನು ಕೊಡಲಿ, ಸಮುದಾಯಕ್ಕೆ ಅವರಿಂದ ಬಹಳಷ್ಟು ಕೊಡುಗೆಗಳಾಗಲಿ ಅಂತ ನಾವು ಆಶಿಸ್ತೀವಿ. ಈ ದಿನ ಚಿಕ್ಕಬಳ್ಳಾಪುರದ ಜಿಲ್ಲಾ ಶಾಖೆಯ ಕಚೇರಿಯನ್ನು ಪರಮ ಪೂಜ್ಯ ಶ್ರೀಗಳಾದ ಮಂಗಳಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದ್ದಾರೆ. ರಮಾನಂದ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನನ್ನ ಇಡೀ ರಾಜ್ಯದ ಕುಲ ಬಾಂಧವರ ಪರವಾಗಿ ನಾನು ಮೊದಲು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಏನಿವತ್ತು ನಮ್ಮ ರಾಜ್ಯ ಸಂಘಟನೆಯ ಅಧ್ಯಕ್ಷರಾದಂಥ ಮಧುಸೂದನ್ ಅವರು ಹಾಗೆ ಕಾರ್ಯದರ್ಶಿಗಳಾದಂಥ ದೇವರಾಜು ಅವರ ನೇತೃತ್ವದಲ್ಲಿ ಈಗಾಗಲೇ 15 ವರ್ಷಗಳ ಹಿಂದೆ ಈ ಒಂದು ಸಂಘಟನೆ ಹುಟ್ಟುಹಾಕಿದ್ದಾರೆ. ಇಲ್ಲಿವರೆಗೂ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ನನ್ನ ಜನಾಂಗದ ಏಳಿಗೆಗಾಗಿ, ಜನಾಂಗದ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪೂಜ್ಯರ ಸಂಪೂರ್ಣ ಆಶೀರ್ವಾದ ಹೀಗೆ ಮುಂದುವರಿಲಿ. ಎಲ್ಲಿ ನನ್ನ ಜನಾಂಗಕ್ಕೆ ಅನ್ಯಾಯ ಆದಾಗ ಈಗಾಗಲೇ ನಮ್ಮ ಸ್ವಾಮೀಜಿಯವರು ಮಾತಾಡಿದರು. ಅದೇ ರೀತಿ ನಮ್ಮ ಜನಾಂಗಕ್ಕೆ ಅನ್ಯಾಯವಾದಾಗ ನಮಗೆ ಸಿಗಬೇಕಾದ ನ್ಯಾಯಕ್ಕೋಸ್ಕರ ನಾವು ನೀವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ. ಈಗಾಗಲೇ ಹೋರಾಟಗಾರರಂತ ನಮ್ಮ ಕೆನಾಲಿ ಗೌಡ್ರು ಸೇರಿದಂತೆ ಎಲ್ಲರೂ ಇವತ್ತು ಯಾರು ಯಾವ ಪಕ್ಷದಲ್ಲಿ ಇರಲಿ, ಯಾರು ಯಾವ ನಾಯಕರ ಜೊತೆ ಇರಲಿ, ಆದರೆ ನನ್ನ ಜನಾಂಗ ನನ್ನವ್ರಿಗೆ ಅನ್ಯಾಯ ಆಗ್ತಾ ಇದೆ, ಸಿಗಬೇಕಾದ ನ್ಯಾಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದಾಗ ನಾವು ನೀವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ. ಈ ಒಂದು ಸಂಘಟನೆಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೆಳೆಯುವತ್ತ ನನ್ನ ಜನಾಂಗದ ಪರವಾಗಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ. ಈ ಒಂದು ಸಂದರ್ಭದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಕಚೇರಿಯನ್ನು ತೆರೆಯೋದಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ನಮ್ಮ ರಾಜ್ಯ ಸಹ ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಉತ್ತರ ಕರ್ನಾಟಕದಿಂದ ನಮ್ಮ ದೇಸಾಯಿ ಅವರು ಸೇರಿದಂತೆ ಹಲವಾರು ಸ್ನೇಹಿತರು ಬಂದಿದ್ದಾರೆ. ಮಂಡ್ಯ ಜಿಲ್ಲೆಯಿಂದ ಮಹಿಳಾ ಅಧ್ಯಕ್ಷಗಳು ಸೇರಿದಂಗೆ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಗಳು ಹೀಗೆ ರಾಜ್ಯಾದ್ಯಂತ ಜಿಲ್ಲಾ ಶಾಖೆಗಳದು ಪ್ರಾರಂಭ ಮಾಡೋದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಾಧ್ಯಕ್ಷರು ಹೋರಾಟವನ್ನು ಮಾಡಿ ಸರ್ಕಾರದ ಸಿಗುವ ಸವಲತ್ತುಗಳನ್ನು ಆ ಜಿಲ್ಲಾ ಕೇಂದ್ರಗಳಲ್ಲಿ ತೆರೆಯುವ ಜೊತೆಗೆ ರಾಜ್ಯ ಸರ್ಕಾರದಿಂದ ಒಕ್ಕೂಟಕ್ಕೆ ನಿವೇಶನವನ್ನು ಪಡೆಯುವತ್ತ ಇವರು ಹೋರಾಟವನ್ನು ಮಾಡಲಿ, ಗಮನ ಹರಿಸಲಿ. ಅದಕ್ಕೆ ನಮ್ಮ ಕೆನಾಲಿಗೌಡರು ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವರು ಹೋರಾಟದಲ್ಲೂ ನಾವೆಲ್ಲರೂ ಭಾಗವಹಿಸೋಣ. ನಮ್ಮ ಒಂದು ಈ ಒಕ್ಕಲಿಗತನವನ್ನು ಮುಂದುವರಿಸಿ ಒಗ್ಗೂಡಿಸಿ ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಖೆಯನ್ನು ಈಗಾಗಲೇ ನಮ್ಮ ಪರಮ ಪೂಜ್ಯರಾದಂಥ ರಮಣಾನಂದ ಮಹಾಸ್ವಾಮಿಗಳು ಮತ್ತು ಇನ್ನು ಸ್ವಾಮಿಗಳು ಕೂಡ ಬಂದು ಇದನ್ನು ನಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಇದೇ ರೀತಿ ಎಲ್ಲ ಜಿಲ್ಲೆಯಲ್ಲಿ ಸಮಾಜದ ಒಳಿತಿಗಾಗಿ ಒಗ್ಗಟ್ಟಾಗಿ ನೀವೆಲ್ಲರೂ ಶ್ರಮಿಸಬೇಕು ಅಂತ ನಮಗೆ ಆಶೀರ್ವಚನ ನೀಡಿದ್ದಾರೆ.
ವಿಶೇಷವಾಗಿ ನಾನು ಇವತ್ತು ಹೇಳ ಬಯಸೋದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಇತಿಹಾಸ. 32 ಜಿಲ್ಲೆನಲ್ಲಿ ಒಕ್ಕಲಿಗ ಸಮಾಜ ಇದೆ ಅಂತ ಭಾಳಷ್ಟು ಗೊತ್ತಾಗಿದ್ದು. ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ಸ್ಥಾಪನೆ ಆದ ನಂತರ ಒಕ್ಕೂಟದ ಏನು ಪೂರ್ವ ಅಧ್ಯಕ್ಷರಾಗಿದ್ದರು ನಾಗಣ್ಣ ಬಾಣಸ್ವಾಡಿಯವರು, ಅವರ ಜೊತೆಗೂಡಿದಂಥ ಎಲ್ಲ ಸಂಘಟಕರು, ನಮ್ಮ ರಮೇಶ್ ಅಣ್ಣ ಚಿನ್ಕುಳಿ ಅವರಾಗಿರುವರು, ಮಧುಸೂದನ್ ಅಣ್ಣ, ಕೆಂಚಪ್ಪಣ್ಣ ಅವರು, ಹೊನ್ನಪ್ಪ ಸರ್, ಆಮೇಲೆ ಕೋಲಾರ ಲಕ್ಷ್ಮಣ ಗೌಡರು, ಅನೇಕ ಜನ ಸುಮಾರು ಉತ್ತರ ಕನ್ನಡ ಭಾಗಕ್ಕೆ ಒಂದು 2-3 ಬಾರಿ ಬಂದು ಪ್ರವಾಸ ಮಾಡಿ ಅಲ್ಲೇ 3 ದಿವಸ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮನ್ನ ಕೂಡ ಒಕ್ಕಲಿಗ ಸಮಾಜದವರು, ನೀವು ನಮ್ಮವರು ಗುರುಗಳು, ಪರಮಪೂಜ್ಯ ಗುರುಗಳು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರ ಒಂದು ಆದೇಶದ ಮೇರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಒಕ್ಕಲಿಗ ಸಮುದಾಯ ಉಪಜಾತಿಗಳನ್ನು ಒಟ್ಟುಗೂಡಿಸೋದೇ ಒಂದು ಉದ್ದೇಶ. ಇದನ್ನು ನೀವು ಕೈಗೊಳ್ಳಿ. ಎಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಎಲ್ಲರನ್ನ ಸಮಾಜವನ್ನು ಒಟ್ಟಿಗೆ ಮಾಡ್ಬೇಕಂತ ಹೇಳಿದಾಗ ಆ ಪರಮ ಪೂಜ್ಯರ ಒಂದು ಆದೇಶದ ಮೇರೆಗೆ ಎಲ್ಲ ಒಕ್ಕಲಿಗರ ಒಕ್ಕೂಟದ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಬಂದು ಒಟ್ಟುಗೂಡಿಸಿದ್ದಾರೆ. 4-5 ವರ್ಷ ಸತತವಾಗಿ ಸಂಘಟನೆಯ ಮುಖಾಂತರ ನಾವು ಇವತ್ತು ಉತ್ತರ ಕರ್ನಾಟಕ ಜಿಲ್ಲೆನಲ್ಲಿ 15 ಜಿಲ್ಲೆನಲ್ಲಿ ಇದ್ದೀವಿ. ಸುಮಾರು 18-20 ಲಕ್ಷ ಕೂಡೋಕಲಿ ಸಮಾಜ ಬಾಂಧವರು. ಆದರೆ ನಮ್ಗೆ ಯಾವುದೂ ನೆಲೆನೇ ಇರಲಿಲ್ಲ. ಇವತ್ತಿನ ದಿವಸ ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡು ಸರ್ಕಾರದಲ್ಲಿ ಯಾವುದೇ ಸರ್ಕಾರದ ಗಮನಕ್ಕೆ ತಂದು ನಾವು ಕೂಡ ಒಕ್ಕಲಿಗರ ಉಪಜಾತಿಯನ್ನು ನಾವು ಅಧಿಕೃತವಾಗಿ ದಾಖಲಾತಿಯನ್ನು ಸಲ್ಲಿಸಿದ್ದೀವಿ, ಆಯೋಗಕ್ಕೆ ಕೊಟ್ಟಿದ್ದೀವಿ, ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲ ಶಾಸಕರು, ಸಚಿವರಿಗೆ, ಆಡಳಿತ ಏನು ಈಗ ಸರ್ಕಾರ ಇದೆ ಎಲ್ಲ ಸರ್ಕಾರಗಳು ಕೊಟ್ಟಿದ್ದೀವಿ. ಇನ್ನು ಕೆಲವು ದಿವಸಗಳಲ್ಲಿ, ಕಳೆದ ದಿನಗಳಲ್ಲಿ ಏನು ಜಾತಿ ಸಮೀಕ್ಷೆ ಆಯಿತು, ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆನಲ್ಲಿ ಸುಮಾರು 70-80% ಕೂಡ ಒಕ್ಕಲಿಗ ಸಮಾಜದ ಒಕ್ಕಲಿಗ ಅವರ ಉಪಜಾತಿ ಒಕ್ಕಲಿಗರ ಅಂತ ನಾವು ನಮೂದಿಸಿದ್ದೀವಿ. ಖಂಡಿತವಾಗಿ ಈ ಸರ್ಕಾರದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮಗೆ ಖಂಡಿತವಾಗಲೂ ಒಕ್ಕಲಿಗರ ಉಪಜಾತಿ ಸೇರ್ಪಡೆ ಆಗುತ್ತೆ. ನಮಗೆ ಪ್ರವರ್ಗ 3 ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಇತಿಹಾಸ ಯಾರೂ ತಿರ್ಚಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಇದೆ. ಒಕ್ಕಲಿಗರ ಉಪಜಾತಿ ಕುಡ ಒಕ್ಕಲಿಗ ಅಂತ ಈಗಾಗಲೇ ಜಾಗೃತರಾಗಿದ್ದೀವಿ. ನಾವು 15 ಜಿಲ್ಲೆಯಿಂದ ಎಲ್ಲ ಕುಡ ಒಕ್ಕಲಿಗ ಸಮಾಜ ಬಾಂಧವರು ಸಂಘಟನೆ ಮಾಡ್ತಾ ಇದ್ವಿ. ಮತ್ತೆ ಹೀಗೆ ಮತ್ತೊಂದು ಬಾರಿ ಒಕ್ಕಲಿಗ ಕರ್ನಾಟಕ ನಮ್ಮ ಗುರುಗಳು ಬಂದಿದ್ದಾರೆ. ಎಲ್ಲ ಪೂಜ್ಯ ಗುರುಗಳಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನ ತಿಳಿಸ್ತಾ, ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ಹುಟ್ಟಿದ ಆರಂಭದ ದಿನಗಳಿಂದನೂ ಕೂಡ ನಾನು ಜೊತೆಯಾಗೇ ಇದ್ದೀನಿ. ಒಕ್ಕಲಿಗ ಜನಾಂಗ ನಾವು ಬಹುಸಂಖ್ಯಾತರ ಇದ್ದೀವಿ. ನಮಗೆಲ್ಲವೂ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಘನವಾದ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಇವತ್ತು ದೇಶವನ್ನು ಆಳದಂತಹ ಎಲ್ಲ ಹಿನ್ನೆಲೆ ಆದರೂ ಕೂಡ ತಬ್ಬಲಿತನ ಎಲ್ಲೋ ಒಂದು ಕಡೆ ಕಾಡ್ತದೆ. ಯಾಕೆಂತಂದರೆ ನಮ್ಮ ನಾಯಕರುಗಳಾದಂಥವರು ಅವರು ಒಂದು ಹಂತಕ್ಕೆ ಬೆಳೆಯ ತನಕ ನಮ್ಮನ್ನೆಲ್ಲರೂ ಬಳಸ್ಕೊತಾರೆ ಸಮುದಾಯವನ್ನು. ಆಗ ಅವರು ಒಕ್ಕಲಿಗ ಜನಾಂಗದ ನಾಯಕರಾಗಿರ್ತಾರೆ. ಗೆದ್ದಾದ್ಮೇಲೆ ವಿಶ್ವಮಾನವರಾಗ್ಬಿಡ್ತಾರೆ. ಹುಟ್ಟಂತ ಈ ಸಮಾಜ ತನ್ನ ಒಂದು ಕಷ್ಟ ಸುಖದ ಕಾಲದಲ್ಲಿ ಯಾರೂ ಕೂಡ ಕೈ ಹಿಡಿದೇ ಇರ್ತಕ್ಕಂಥದ್ದು ನಾವಿವತ್ತು ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಕೊಂಡು ಬಂದಿದ್ವಿ. ಆ ಕಾರಣಕ್ಕೋಸ್ಕರ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಒಂದು ನಮ್ಮೆಲ್ಲರಿಗೂ ಕೂಡ ಕಣ್ಣಾದಂಥ ಒಂದು ಮಠವನ್ನು ಕಟ್ಟಿಕೊಟ್ರು. ಅದರ ಶಾಖೆಗಳಾಗಿ ಅಥವಾ ಬೇರೆ ಬೇರೆ ಎಲ್ಲವೂ ಬೆಳೀಲಿಕ್ಕೆ ಅನುಕೂಲ ಆಯಿತು. ಪೂಜ್ಯ ಶ್ರೀ KH ರಾಮಯ್ಯನವರು ನಮ್ಮ ಇನ್ನೊಂದು ಮಹಾ ಮಾತೃ ಸಂಸ್ಥೆ ರಾಜ್ಯ ಒಕ್ಕಲಿಗರ ಸಂಘವನ್ನು ಕಟ್ಟಿಕೊಟ್ರು. ಇವತ್ತು ಇಡೀ ರಾಜ್ಯದ ತುಂಬ ಶೈಕ್ಷಣಿಕವಾಗಿ, ಆರೋಗ್ಯ, ಎಲ್ಲ ರೀತಿಯ ಇದರಲ್ಲೂ ಬೆಳಿಬೇಕಾಗಿತ್ತು. ಯಾಕೆಂದರೆ ನಾವು ಮಣ್ಣನ್ನು ನಂಬಿ ಬದುಕುವಂಥ ಒಕ್ಕಲು ಮಕ್ಕಳು. ನಮಗೆ ಬಹಳ ದೊಡ್ಡ ಮಟ್ಟದ ಜ್ಞಾನವನ್ನು ಕೊಡಬೇಕಾಗಿತ್ತು. ಇವತ್ತು ನಾವೇ ಬಹಳ ದೊಡ್ಡ ಶ್ರೀಮಂತರಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳಿದ್ದು. ಯಾಕೆಂದರೆ ಪ್ರತಿ ಹಳ್ಳಿನೂ ಕೂಡ, ಪ್ರತಿ ರೈತನೂ ಕೂಡ ಒಬ್ಬ ಕೈಗಾರಿಕೋದ್ಯಮಿ ಆಗುವಂಥ ಮಟ್ಟಕ್ಕೆ ತಂತ್ರಜ್ಞಾನ ಕೊಡಬೇಕಾಗಿತ್ತು. ವಿಪರ್ಯಾಸ. ನಾವು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ಇಡೀ ಏನು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಂಥ ಗೆಳೆಯರು ಹೇಳಿದ ರೀತಿಯಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲೂ ನಾವು ಈಗ ಪ್ರಾತಿನಿಧಿತ್ಯವನ್ನು ಕೊಡಬಹುದು. ಆ ಕಾರಣಕ್ಕೆ ಈ ಒಕ್ಕೂಟ ಮತ್ತಷ್ಟು ವಿಸ್ತರಿಸಲಿಕ್ಕೆ ಈಗ ನಮ್ಮ ಅಧ್ಯಕ್ಷರು ಮಧುಸೂದನ್ ಅವರಾಗಲಿ, ನಮ್ಮ ಕಾರ್ಯಾಧ್ಯಕ್ಷರಿರ್ಬೋದು, ನಮ್ಮ ಕಾರ್ಯದರ್ಶಿಗಳಿರ್ಬೋದು, ಎಲ್ಲ ಇವತ್ತೇನು ಸೇರಿದಿರಲ್ಲ, ನಾನು ನಿಮ್ಮೊಟ್ಟಿಗೆ ಇವತ್ತು ಈ ಒಂದು ಕುಟುಂಬದಲ್ಲಿ ಇಲ್ಲಿಂದ ಜೊತೆಯಲ್ಲಿದ್ದರೂ ಕೂಡ ನನ್ನನ್ನು ದಿಢೀರ್ ಅಂತೇಳಿ ಒಳಗೆ ಸೇರಿಸ್ಕೊಂಡಿದ್ದೀರಿ. ನಾನು ಗೌರವಾಧ್ಯಕ್ಷನಾಗಿ ನನ್ನ ಕೈಲಾದ ಮಟ್ಟಿಗೆ ಹೆಚ್ಚಿನ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ಸೇರಲಿಕ್ಕೆ ತುಂಬ ಹೃದಯದಿಂದ ಇವತ್ತು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಪ್ರೀತಿಯ ಒಕ್ಕಲಿಗ ಕುಲಬಾಂಧವರಿಗೆ ವಂದಿಸುತ್ತಾ, ಹಾಗೂ ಈ ವೇದಿಕೆ ಮೇಲೆ ನನ್ನ ಮುಂದೆ ಇರುವಂತಹ ಗುರುಗಳಾದ ರಮಣಾದ ಶ್ರೀಗಳಿಗೆ ಹಾಗೂ ಜೊತೆಯಲ್ಲಿ ಬಂದಿರುವಂಥ ಗುರುಗಳಿಗೂ ವಂದಿಸುತ್ತಾ, ನಾನು ಒಕ್ಕಲಿಗರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ, 31 ಜಿಲ್ಲೆಯಲ್ಲೂ ಸಂಪರ್ಕ ಇದೆ. ಯಾಕೋ ನಮ್ಮ ಉತ್ತರ ಕನ್ನಡದವ್ರು ಮಾಡ್ತಾ ಇಲ್ಲದ ಬೇಜಾರು. ಆದರೂ ನನಗೂ ನಮ್ಮ ತಮ್ಮ ದೇವರಾಜಿಗೂ ಬೇಜಾರಿದೆ. ದಯವಿಟ್ಟು ಇನ್ನು ಮುಂದೆ ಎಲ್ಲರೂ ಕಾರ್ಯಗತರಾಗಿ ತಬ್ಬಲಿಗಳು ನೀವಾಗ್ತಿದ್ದೀರಿ. ನಾವು ರಾಜ್ಯದಲ್ಲಿ
ಹೇಳ್ತಾ ಇದ್ದೀನಿ. ಮೊದಲು ನೀವು 15 ಜನ ಸೇರಿಸಿ 20 ಜನ ಸೇರಿ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ. ಸದಾ ದಿನದ 24 ಗಂಟೆ ನಿಮ್ಮ ಜೊತೆ ಇರ್ತೀನಿ. ನನ್ನ ಜೊತೆಗೆ ಇರೋಣ ಅಂತ ನಾನಿಲ್ಲ, ನನ್ನ ತಮ್ಮ ಸಿಗ್ತಾನೆ ನಿಮಗೆ, ದೇವರಾಜು ಮಾತಾಡಿಲ್ಲ, ನಮ್ಮ ರಮೇಶ್ ಸಿಗ್ತಾರೆ. ಇಷ್ಟು ಹೇಳ್ತಾ ಶುಭಾಶಯ ಕೊರೋನಾ ನಮ್ಮ ಮಕ್ಕಳಿರೋ ಒಕ್ಕೂಟಕ್ಕೆ, ನಮ್ಮ ಇಲ್ಲಿ ಆಫೀಸನ್ನು ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತ ಎಚ್ ವೆಂಕಟೇಶ್ ಅವರು ವಂದಿಸುತ್ತಾ, ಅವರ ಫ್ಯಾಮಿಲಿ, ಅವರ ಮಗನ ಇವತ್ತು ಮದುವೆ ಇದೆ, ಇದೆಲ್ಲ ಹೋಗೋಣ, ಮಕ್ಕಳಿಗೆ ಹಾರೈಸಿ ಮುಂದಿನ ನಮ್ಮ ಕೆಲಸವನ್ನು ನಡೆಸೋಣ ಅಂತ ಪ್ರಾರ್ಥಿಸ್ತೀನಿ. ನಾಗಣ್ಣವರು ಒಂದು ಪ್ರಾಧಿಕಾರ ಆಯಿತು, 5 ಕೋಟಿ ಯಡಿಯೂರಪ್ಪ ಬಿಡುಗಡೆ ಮಾಡಿದ ಸಂದರ್ಭದಾಗ ಸಂಘ ಒಕ್ಕೂಟನ ಅಲ್ಲೇ ನಿಲ್ಲಿಸ್ಬಿಟ್ಟು ಸಂಘ ನಿಲ್ಲಿಸಿ ಅವ್ರನ್ನ ಸಂಘ ಮಾಡಿದ್ರು. ಆದರೆ ಇವತ್ತೆಲ್ಲ ನಾವು ಇಷ್ಟು ಜನ ಇಲ್ಲಿ ಸೇರೋಕ್ಕೆ ಅವರೇ ಕಾರಣ. ಅವ್ರಿಗೂ ನಮ್ಮ ಕಡೆಯಿಂದ ಅವ್ರಿಗೊಂದು ಅಭಿನಂದನೆ, ಯಾಕಂದ್ರೆ ನಮ್ಮ ಇಷ್ಟು ಜನ ಒಗ್ಗೂಡಿಸಿದ್ದೀವಿ. ಈ ನಮ್ಮ ವೆಂಕಟೇಶನ್ ಅವರು ಏನು ಇವತ್ತು ಈ ಭಾಗದಲ್ಲಿ ಮದುವೆ ವಿಶೇಷವಾಗಿ ನೆಲಮಂಗಲದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಬಂದಂತ ನಮ್ಮ ಸಮುದಾಯದವರಿಗೆ ಅವಕಾಶ ಮಾಡಿಕೊಟ್ಟರು ಚನ್ನಪ್ಪನವರಿಗೆ ಒಂದು ಎಲ್ಲ ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಮತ್ತೆ ಸಿಗದೆ ಈ ಸರಿ ಇನ್ನೊಂದೆರಡು ಬರ್ರಿ ಕಡೆಗೆ ಸದ್ದು ಬರ್ದಂಗೆ ಹೊಡೆದು ಬಿಸಾಕಿ ಎಟ್ಬೇಕು ಕೊಟ್ಟಣ ನನ್ನ ಹೆಸರು ಮಧುಸೂದನ ಮಗ. ಜ್ವರ ಮಾತಾಡಿ ಕರೆಕ್ಟ್. ರಾಜ್ಯ ಒಕ್ಕಲಿಗರ ಸಂಘದ ಏನೋ ಯಾರೋ ಮಹಾತ್ಮ ನನಗೆ ಬೆಳಗಿನ ಹತ್ರ ದಿವಸ ಬ್ಯಾಂಕ್ ರೆಸ್ಪಾಂಡ್ ಮಾಡ್ತಿದ್ದೀನಿ. ಮಾರ್ಕಾಡಿ ಮದುವಣ್ಣ ಯಾವಾಗಲೂ ಸ್ಟೂಡೆಂಟ್, ಯಾವಾಗಲೂ ಯಾರಿಗೂ ಎಲ್ಲದೂ ನಾನು ಯಾರ ಜೊತೆ ಹೋಗಲ್ಲ. ನಾನಿರ್ತೀನಿ ಗೌಡ್ರಿಗೆ ಇವರ ಸಂಘಟಕರಾಗಿ ಗೌಡ ಜಿಲ್ಲೆ ನಾನಿರ್ತೀನಿ. ವಿಶೇಷವಾಗಿ ನಮ್ಮ ಜನಾರ್ದನ ಮೂರ್ತಿ ಅವರು ಆಗಿರ್ಬೋದು, ನಮ್ಮ ಲಿಂಗೇಗೌಡರು ಆಗಿರ್ಬೇಕು, ದೇವರಾಜ ಅಣ್ಣವರು ಆಗಿರ್ಬೋದು, ಚಿನ್ಕುಳಿ ರಮೇಶ್ ಅಣ್ಣವರು ಆಗಿರ್ಬೋದು, ನಮ್ಮ ಮಧುಸೂದನವರು, ನಮ್ಮ ಲಕ್ಷ್ಮಣಗೌಡರು, ವಿಶೇಷವಾಗಿ ನಮ್ಮ ವೆಂಕಟೇಶ್ ಅಣ್ಣವರು, ಅವರು ಬಹಳ ಏನೇ ಇದ್ರು ಕೂಡ ಮುಕ್ತವಾಗಿ ಮಾತಾಡ್ತಾರೆ. ಯಾಕೆ ಏನು ಕೊಡ್ತೆ ಅಂತಂದ್ರೆ ಸಂಘಟನೆ ದಯಮಾಡಿ ಇದರಲ್ಲಿ ಯಾರು ಅಪಾರ್ಥ ಮಾಡ್ಕೊಂಡು ನಾನು ಇರೋ ವಿಷಯ ನೇರವಾಗಿ ಮಾತಾಡ್ತೀನಿ. ರಾಜಕೀಯಕ್ಕೋಸ್ಕರ ದಯಮಾಡಿ ನಾವು ಯಾರು ಸಮಾಜ ಬಲಿ ಕೊಡಕ್ಕೆ ಹೋಗ್ಬಿಡಿ ಅಂತ ತಮ್ಮಲ್ಲಿ ಕೇಳ್ಕೊಂಡು. ಯಾಕೆಂದ್ರೆ ಸಮಾಜನೇ, ರಾಜಕೀಯ ವ್ಯವಹಾರನೇ. ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಯಾವ ವ್ಯಕ್ತಿಯೊಬ್ಬ ಇವತ್ತು ಕೂಲಿ ಮಾಡೋ ಇದ್ರೆ ಅವ್ರ ಸಮಾಜಕ್ಕೆ ದುಡಿಯಿದ್ರೆ ಅಂದ್ರೆ ಸಮಾಜ ಉಳಿತಿಲ್ಲ ಅಂದ್ರೆ ಸಮಾಜ ಉಳಿಯಕ್ಕೆ ಸಾಧ್ಯ. ದಯಮಾಡಿ ತಮ್ಮಲ್ಲಿ ಕರ್ತವ್ಯ ಮೇಲೆ ಕೀಳು ದೊಡ್ಡವರು ಚಿಕ್ಕವರು ಹೋಗ್ಬಿಡಿ. ಸಮಾಜಕ್ಕೆ ಯಾವ ವ್ಯಕ್ತಿ ಮಾಡಿದ್ದೆ ಆದರೆ ಮತ್ತೊಮ್ಮೆ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಏನು ಮತ್ತೆ ಪ್ರಾರಂಭ ಆಗಿತ್ತು ಅವಾಗೇನು ವೇಗವಾಗಿ ತೀವ್ರತೆ ಈಗ ಬಂದಿದೆ. ಮುಂದೆ ನಾವೆಲ್ಲರೂ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಪ್ರವಾಸ ಮಾಡೋಣ. ಅದಕ್ಕೆ ನಾನು ಯಾವತ್ತು ದಿನದ 24 ಗಂಟೆ ಕೂಡ ನಾನು ಸದಾ ದಯವಿಟ್ಟು ಯಾರು ಅದೇ ಅಂತ ಭಾವಿಸ್ಬೋದು. ಇದೊಂದು ವಿಶೇಷ ತಮ್ಮೆಲ್ಲರೂ ಬಯಸ್ತೀನಿ. ಮೊನ್ನೆ ಲಿಂಗೇಗೌಡರು ಈಗ ನಮಗೆ ಬಹಳ ಶಕ್ತಿ ಬಂದಂಗಾಗಿದೆ. ಸುಮ್ಮನೆ ನಾವು